ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲ ಕೂರುದೈತಿ ಜಂತಿಲ್ಲದ ಮನಿಯಾಗ. 3 ದಿನದ ಶಾಂತಿ ಮಾಡಕ ಬಂದೀವಿ. ಶಾಂತಿ ಮಾಡಿ ನಮ್ಮ ಮನೆಗೆ ನಾವು ಅಲ್ಲಿ ಹೋಗ್ಬಿಡು ಇರುತ್ತಾನ ಮುಗದೈತು. ನೀ ಅಟ್ ಬರೀ ಒಂದ್ಸರಿ ಜೋರ ಚಪ್ಪಾಳೆ ಬರ್ಲಿ. ನಮ್ಮ ಹೆಣ್ಮಕ್ಳು ಹೊಡಿಬೇಡ್ರಿ, ಸುಮ್ನೆ ರೀ. ಗಂಡ್ ಮಕ್ಳದಷ್ಟೇ ಐತ್ ಪಾಳೆ. ಹಾ ಅಣ್ಣ ಮರ್ಯಾದೆ ಪ್ರಶ್ನೆ ಐತಿ. ನಾನ್ ಸಂಬಂಧ ಹೊಡ್ರಿಪ್ಪ. ನಮ್ಮ ಹೆಣ್ಮಕ್ಳು ಅದಾರ, ಹೆಣ್ಮಕ್ಳು ಅಷ್ಟೇ ಜೋರಾಗಿ ಚಪ್ಪಾಳೆ ಹೊಡೀರಿ ನೋಡ. ಹಾ ನೋಡ್ರಿ, ನೀವು ಕರೆ ಮಾಡಿರೋ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ಇಲ್ಲ, ಇಲ್ಲಿ ಗಂಡ್ ಮಕ್ಳು ಚಪ್ಪಾಳೆ ಹೊಡಿದ್ರದ ನನ್ ಸಂಬಂಧ ಹೊಡ್ಯಾತಾರ. ತಡಿ ಒಂದ್ ನಿಮಿಷ ಅಣ್ಣ. 8 ಮಂದಿ ಬಂದಿರಿ, ಕರೆ ಹೇಳ್ರಿ, ಮನಸ್ಸು ಮುಟ್ಕೊಂಡು ಹೇಳ್ರಿ. ಯಶೋಧನ, ಜ್ಯೋತಿನ, ಪೂನಮನ್ನ, ಸುರೇಶ್ ಇಂಚಗಿರಿನ ನೋಡಾಕ 8 ಮಂದಿ ಬಂದಿರಿ, ಕೈ ಎತ್ರಿ. ಸಾಕಿಲ್ಲ, ಮಾವ ಒಬ್ಬ ಎತ್ತಿದ ಸಾಕು. ಮೈಲಾರಿ ನೋಡಾಕ 8 ಮಂದಿ ಬಂದಿರಿ. ಅವಿ ಅದ್ರ 50% ಹೆಣ್ಮಕ್ಳ ಎತ್ಯಾರ. ನನ್ ಮರ್ಯಾದೆ ಪ್ರಶ್ನೆ ಅದ್ರಾಗ ಹೋಗಿ ಹೋಗಿ ಬರೀ ಮುದುಕ್ಯಾರ ಎತ್ಯಾರ. ಅಂದ್ರೆ ನಮ್ಮಂತ ಹುಡುಗಿಯಾರ್ ಬೀಳಂಗಿಲ್ಲ, ಮುದುಕ್ಯಾರ್ ಬೀಳ್ತಾರ ಬರೀ. ಐ ಕಾಂಟ್ ಬಿಲೀವ್ ದಿಸ್. ಕಾಡಲ್ಲಿರೋ ಹುಲಿ ನಂಬ್ತೀನಿ, ಆದ್ರೆ ಮೇಕಪ್ ಹಚ್ಚೋ ಹುಡುಗ್ಯಾರ ನೋಟ ನಂಬೋದಲ್ಲ. ಹಂಗೆಲ್ಲ ಏನಿಲ್ಲ, ನೀವು ರೊಕ್ಕ ಕೊಡ್ತೀರ, ನಾವು ದುಡ್ಡು ನಾವು ತಗೋತೇವಿ. ಅಪ್ಪಿ ಭಗವಂತ ಭೂಮಿ ಬರ್ಬೇಕಾದ್ರೆ ಎಷ್ಟು ಕೊಡ್ಬೇಕು ಅಟ್ಟು ಕೊಟ್ಟು ಕಳಿಸಿಬಿಟ್ಟಾನ. ಅದ್ರಾಗ ಇರಕ್ ಪ್ರಯತ್ನ ಪಡ್ಬೇಕು. ಹೆಚ್ಚಿಗೆ ಏನಾರ ಮಾಡಿದ್ವಿ ಅಂದ್ರೆ ಇಂಜನ್ ಸೀಸ್ ಹಾಕ. ಅಲ್ಲ, ನೀವ್ ಇಷ್ಟೆಲ್ಲ ಹಾರಾಡತ್ತೀರಲ್ಲ, ನೀವು ಎದ್ರಾಗ ಸ್ಟ್ರಾಂಗ್ ಅದಿರಿ? ಎದ್ರಾಗಿಲ್ಲ. ಎಕ್ಸಾಂಪಲ್ ಕೊಡಿ ನೋಡೋಣ. ನಾನು ಎಕ್ಸಾಂಪಲ್ ಕೊಡ್ತೀನಿ, ನೀನು ಎಕ್ಸಾಂಪಲ್ ಕೊಡು. ಅಪ್ಪಿ ನಿಮ್ಮ ಮನ್ಯಾಗ ದಿನ ಮುಂಜಾನೆ ಬೂಸ್ಟ್ ಕುಡಿತಿಲ್? ಇಲ್ಲ. ಹಾಲು ಕುಡಿತಿಲ್? ಹಾಲು ಕುಡಿತೀನಿ. ಈ ಕಂಬಾಳಿಗೆ ಆಡ್ಸ ಅದೇಂಗು? ನಾವು ದಿನ 10 ಕಂಬಾಳಿಗೆ ಆಡಿಸ್ತೇವ. ಅದೇಂಗ? ಹೆಂಗ ಹೆಂಗ? 3 ಬೇಡ 4 ವಾಟರ್ ಬಿತ್ತಂದ್ರೆ ಎಲ್ಲ ಕಮ್ ತಬಾಳಿಗಾಡ್ತಾವ ಮಗನ. ಅದು ಏನಂದ್ರೆ ನಮ್ಗೆ 2,000 ರೂಪಾಯಿ ಫ್ರೀ ರೊಕ್ಕ ಹಾಕ್ತಾರಲ್ಲ. ದಿಸ್ ಈಸ್ ಮಹಾರಾಷ್ಟ್ರ, ದಿಸ್ ನಾಟ್ ಓನ್ಲಿ ಕರ್ನಾಟಕ. ಇಲ್ಲ, ನಮ್ ಕರ್ನಾಟಕದವರು ಗಡಿನಾಡ ಐತಿ, ಇಲ್ಲಿ ಫ್ರೀ ಇಲ್ಲ. ಹೌದಿಲ್ರಿನ? ಕರೆ ಐತಿಲ್ಲ, ಏನಾರ ಸುಳ್ಳು ಹೇಳಿನಪ್ಪ ಅಣ್ಣ. ಏನಿದ್ರು ನಿಂದ ಗೆರಿ ಆಚಕ ಈಚಕ. ಈಗ ನಾ ಎಕ್ಸಾಂಪಲ್ ಕೊಡ್ತೇನೆ, ನಾವ್ ಎದ್ರಾಗ ಸ್ಟ್ರಾಂಗ್ ಅನ್ನೋದು. ಈಗ ನೀನ್ ನಿಂತಿಯಲ್ಲ, ಎಲ್ಲಿ ನಿಂತಿ? ಸ್ಟೇಜ್ ಮ್ಯಾಗ. ಸ್ಟೇಜ್ ಕೆಳಗೆ ಏನೈತಿ? ಕ್ಯಾಬ್ಣ. ಅದ್ರ ಕೆಳಗೆ ಏನೈತಿ? ನೆಲ. ನೆಲ ಅಂದ್ರೆ ಏನು? ಭೂಮಿ ತಾಯಿ. ಭೂಮಿ ತಾಯಿ ಅಂದ್ರೆ ಯಾರು? ಕೈ ಮುಗಿರು, ಕೈ ಮುಗಿರು. ನೋಡಿ ಎಷ್ಟ್ ಮರ್ಯಾದೆ ಕೊಡ್ತೀರಿ ನಮ್ಗೆ ನೀವೆಲ್ಲ. ನಿನಗಲ್ಲವಿ ಭೂಮಿ ತಾಯಿಗೆ. ಮತ್ತೆ ಭೂಮಿ ತಾಯಿ ಅಂದ್ರೆ ಯಾರು? ಒಂದ್ ಹೆಣ್ಣು. ಅದ ಹೇಳತ್ತೇನೆ, ನಾವ ಸ್ಟ್ರಾಂಗ್. ಭೂಮಿ ತಾಯಿ ಅಂದ್ರೆ ಒಂದ್ ಹೆಣ್ಣು. ಅಣ್ಣ ಕೇಳೋದು ಹಂಗಲ್ರಿ, ನಿಮಗ್ ತಿಳಿಯಾತಿಲ್ಲ. ಭೂಮಿ ತಾಯಿನೂ ಒಂದು ಹೆಣ್ಣು, ಈ ಪ್ರಕೃತಿ ಹಚ್ಚ ಹಸಿರು ಅನ್ನುವುದು ಒಂದು ಹೆಣ್ಣು. ಆ ಹಚ್ಚ ಹಸಿರು ಗಾಳಿ ಕೊಟ್ಟಾಗ ನಾವು ಬದುಕಾಕತ್ತೀವಿ, ಭೂಮಿ ತಾಯಿ ಬೆಳೆ ಕೊಟ್ಟಾಗ ನಾವು ತಿಂದು ಬದುಕಾಕತ್ತೀವಿ ಅಂತ ಹೇಳತ್ತಾಳ. ಹೌದಿಲ್ರಿ? ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ಇಷ್ಟು ದಿನದಾಗ ಇವತ್ತು ಕರೆಕ್ಟ್ ಹೇಳಿ ನೋಡಿ. ಅಪ್ಪಿ ಭೂಮಿ ತಾಯಿ ಬೆಳಿತಾಳ ನಿಜ, ಪ್ರಕೃತಿ ಗಾಳಿ ಕೊಡುತ್ತೆ ನಿಜ. ನಿನ್ನ ಪ್ರಕೃತಿ ಗಾಳಿ ಕೊಡ್ಬೇಕಾರ ಭೂಮಿ ತಾಯಿ ಬೆಳಿಬೇಕಾದ್ರೆ ಮ್ಯಾಗಿದ್ದ ನಮ್ಮ ಅಪ್ಪ ಮಳೆಯಪ್ಪ ಭೂಮಿಗೆ ಬರಬೇಕು. ಅಂದಾಗ ನಿಮ್ಮ ಅವ್ನ ನಾಟ ನಡೀತೈತಿ. ಇಲ್ಲಿ ಇನ್ನೂ ಐತಿ ತಡ್ಕೋರಿ ಸ್ವಲ್ಪ. ಈಗ ಫಂಕ್ಷನ್ ಮುಗಿದಿನ ದುಡ್ಡು ಕೊಡ್ತಾರಲ್ಲ, ದುಡ್ಡು ಏನ್ ಕೊಡ್ಲ, ಅವ್ರು ಫೋನ್ ಪೇ ಮಾಡ್ತಾರ ಅನ್ಸತ್ತೆ ಕಮಿಟ್ರ. ಅದಪ್ಪ, ಫೋನ್ ಪೇ ಮಾಡಿದ್ರೆ ದುಡ್ಡ ಅಲ್ಲ. ದುಡ್ಡು ಅಂದ್ರೆ ಯಾರು? ಲಕ್ಷ್ಮಿ. ಲಕ್ಷ್ಮಿ ಅಂದ್ರೆ ಒಂದ್ ಹೆಣ್ಣು. ದುಡ್ಡು ಇಲ್ಲ ಅಂದ್ರೆ ಜಗತ್ತು ನಡೆಯಂಗಿಲ್ಲ, ಅದು ನೆನಪು. ಒಪ್ಪಗೋತೀನ್ರಿ. ಯಾವತ್ತಿಗೂ ದುಡ್ಡಿಗೆ ಲಕ್ಷ್ಮಿನ ಅಂತಾರ, ನಾರಾಯಣ ಅನ್ನೋದಿಲ್ಲ. ಹೌದಿಲ್ರಿ ನಕ್ಕಾಗ? ಹೌದು. ಲಕ್ಷ್ಮಿಗೆ ದುಡ್ಡಿಗೆ ಲಕ್ಷ್ಮಿನ ಅಂತಾರ, ನಾರಾಯಣ ಅನ್ನೋದಿಲ್ಲ. ಹಿಂಗಾಗಿ ನೀ ಹೆಣ್ಮಕ್ಳು ಹೆಚ್ಚು ಅನ್ನೋದು ಒಪ್ಪಗೋತೀನವಿನ. ಆದ್ರ ಒಂದ್ ನೆನಪಿಟ್ಕೋ, ಆಲ್ ಓವರ್ ಇಂಡಿಯಾದಾಗ ನಿಮ್ಮ ಲಕ್ಷ್ಮವ್ ನಾಟ ನೋಟ್ ನಡಿಬೇಕಂದ್ರ ಅದ್ರೊಳಗ ನಮ್ಮ ಅಪ್ಪ ಗಾಂಧಿ ತಾತ ಇರ್ಬೇಕು. ನೀವೇನು ಕಾಕ ಮೈ ಮೇಲೆ ನಮ್ಮ ಹುಲಿ ಹಂಗ ಕಣಕ್ ಬಿದ್ರ. ಸರಿ ಬಿಡು. ಶಿವ ಪಾರ್ವತಿ ಗೊತ್ತಾ? ಶಿವನ್ ಮೇಲೆ ಗಂಗಾ ಮಾತಾ ಹತ್ತಿ ಕುಂತಿರ್ತಾಳ. ಯಾಕ ಜಾಗ ಇಲ್ಲನ? ಗಂಗಾ ಮಾತಾ ಅಂದ್ರೆ ಯಾರು? ಒಂದ್ ಹೆಣ್ಣ. ಈಗ ಭದ್ರಾವತಿ, ತುಂಗ ಎಲ್ಲ ನಮ್ಮ ಹೆಣ್ಮಕ್ಳ ಹೆಸರು ಒಪ್ಪಗೊಳ್ಳುವಂತ ಮಾತವಿ. ಹಂಗಲ್ಲದು, ಜಗತ್ತಿಗೆ ಬೆಳಕು ಕೊಡುವಂತ ಶಿವಪ್ಪನ ತಲೆ ಮ್ಯಾಗ ಗಂಗಾವ್ ನೆಲೆಸಾಳ. ಅಂದ ಮ್ಯಾಗ ಗಂಗಾವ್ ಹೆಚ್ಚು ಅಂದ್ರೆ ಹೆಣ್ಮಕ್ಳು ಹೆಚ್ಚು ಅಂತ ಹೇಳ್ತಾಳ್ರಿ. ಅವಿ ಅಲ್ಲೇ ಒಂದ್ 4 ಫುಟ್ ಮ್ಯಾಕತ್ತ ನೋಡು, ಚಂದಪ್ಪ ಅಲ್ಲೇ ಮ್ಯಾಗ ಅದಾನ. ಅಲ್ಲ, ನಾವ್ ಹೆಣ್ಮಕ್ಳು 9 ತಿಂಗಳು ಹೊತ್ತು ನಿಮ್ಮಂತ ಮುದ್ ಮಕ್ಕಳನ್ನ ಸಾಕಿರ್ತೇವಿ. ನೀವೇನ್ ಮಾಡ್ತೀರಿ? ಏನೋ ಈ ಪಾಯಿಂಟ್ಗೆ ನೋಡು ವಜ್ಜ ಆಗೋದ್ನ. ಇಲ್ಲ, ಈ ಪಾಯಿಂಟಿಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾ ಸೋತ್ ಬಿಡ್ತೀನಿ. ಹೌದು, ಕೊಟ್ರ ನನ್ನ ಹಿಂದೆ ಭಕ್ತರು ಭಾಳ ಮಂದಿ ಅದ. ಎಸ್ಪೆಷಲಿ ನನ್ನ ಮಠಕ್ಕಂತೂ ಹೆಚ್ಚಿನ ಭಕ್ತರು. ಬ್ಯಾಡ ಅಂದ್ರು ಬರ್ತಾರ, ಸ್ವಾಮಿ ಮರೆಸ್ತಾರ.
ಹಾಳೆ ಮನೆಗೆ ಹೋಗ್ತಾರ. ಹಾ ಅದು ಬಿಡು, ನಾವು ನಮ್ಮ ಮಕ್ಳು ಜಗತ್ ನೋಡ್ಲಿ ಅಂತ ಸೊಂಟದ ಮ್ಯಾಗ ಕುಂದಿಸ್ಕೊಂಡು ಇಡೀ ಜಗತ್ತ ತೋರಿಸ್ತೇವೆ. ಅದರ ಸ್ವಂಟದ ವಿಷಯ ಆಡವ ಶಿಷ್ಯ ಅವೇ ಒಬ್ಬಗಳು ಒಂದ ಮಾತು. ಹಡದ ತಾಯಿ 9 ತಿಂಗಳ ಹೊತ್ತು ಸಾಕಿ ತನ್ನ ಏನಿದು ಸೊಂಟದ ಮ್ಯಾಗ ಕುಟ್ಕೊಂಡು ಓಣಿ ಊರು ತೋರಿಸ್ತಾಳ. ಆದ್ರ ತಂದೆ ಹಂಗಲ್ರಿ, ಹೆಗಲ ಮ್ಯಾಗ ಕುಂದ್ರಸ್ಕೊಂಡ್ ಅಡ್ಡಾಡ್ತಾನೆ. ಯಾಕ? ನಾನು ನೋಡದೆ ಇರುವಂತ ಜಗತ್ತು ನನ್ನ ಮಕ್ಕಳು ನೋಡ್ಲಿ ಅಂತ ಹೆಗಲ ಮ್ಯಾಗ ಕುಂದ್ರಸ್ಕೊಂಡು ಜಗತ್ತು ತೋರಿಸ್ತಾನೆ. ಹಂಗಂತಂದು ಹೆಣ್ಣು ಹೆಚ್ಚಲ್ಲ ಗಂಡು ಹೆಚ್ಚಲ್ಲ, ಯಾಡಿದ್ರನ ಆಟ ಆಕತಿ. ಹಂಗೇನಿಲ್ಲ, ನಾವು 10th ಒಳಗೂ ಫಸ್ಟ್ ನಾವ ಇರ್ತೀವಿ, PUC ಒಳಗೂ ಫಸ್ಟ್ ನಾವ ಇರ್ತೀವಿ, ಎಲ್ಲಾ ಎಕ್ಸಾಮ್ದಾಗೂ ನಾವ ಫಸ್ಟ್ ಇರ್ತೀನಿ, ನಮ್ ಹಿಂದೆ ಇರ್ತೀರಿ. ಇಲ್ಲಿ SLC 8 ಮಂದಿ ಪಾಸ್ ಆಗಿರಿವ ನಮ್ ತಂಗ್ಯಾರ. ಹೆಣ್ಮಕ್ಳು ಎಲ್ಲರೂ ಪಾಸ್ ಆಗಿರಿ, ಕೈ ಹತ್ರಿ ಒಂಚೂರು. ಅಲ್ಲ ಟಾಪರ್ 95, 96, 98 ಅದಾರಲ್ಲ, ಅದ ಇಲ್ಲಿ ಮುಂದೆ ಹೋಲಿ 50, 55, 50 ಎತ್ರೋ ನನ್ ಸಂಬಂಧ ಎತ್ರೋ ಕೈ ಪಾಸ್ ಆಗ್ಲಾರ್ದ ಎತ್ತು. ಎಟ್ ಮಾರ್ಕಸ್ ತಗೊಂಡ್ರಿ ಏನಾಯ್ತು ಕಕ್ಕ? 100ಕ್ಕೆ 700 ತಗೊಂಡ್ರು ಮತ್ತೊಂದು ಮನೆಗೆ ಮುಸ್ರಿ ತಿಕ್ಕಕ್ ಹೋಗುದು ಐದೇ ಇದು. ಅಲ್ಲ, ನಾವು ವರದಕ್ಷಿಣೆ ಕೊಟ್ಟು ನಮ್ಮನ್ನ ನಾವು ಮಾರ್ಕೊಂಡು ನಿಮ್ಮ ಮನೆಗೆ ಬರ್ಬೇಕನ? ಅಪ್ಪಿ ಅದು ವರದಕ್ಷಿಣೆ ಅಲ್ಲ, ವಧು ದಕ್ಷಿಣೆ ಅಂತಾರ. ಅಂದ್ರ ಹೆಣ್ಣಿನ ಕಡೆದಿಂದ ಮದುಮಗ ಕೊಡುವಂತದ್ದು ಒಂದು ಪ್ರೀತಿ ಕಾಣಿಕೆ. ಅದು ವರದಕ್ಷಿಣೆ ಅನ್ನಂಗಿಲ್ಲ. ಅದು ಕೊಟ್ರು ಕೊಡ್ಬೋದು, ಬಿಟ್ರು ಬಿಡ್ಬೋದು. ಈಗ ಹೆಣ್ಣು ಸಿಗೋದ ಹೆಚ್ಚಿಂದ ಆಗೈತೆ. ನೌಕರಿದಾರಿಗೆ ಸಿಗೋಲ್ಲ, ಇನ್ನು ರೈತರಿಗಂತೂ ಇಲ್ಲ. ಅದಕ್ಕೆ ದಯವಿಟ್ಟು ತಂದೆ ತಾಯಿಯರು ಬಾಳ ಮಂದಿ ಇದೀರಿ, ನಿಮ್ ಮನ್ಯಾಗ ತಾಯಂದ್ರಿ ಹೆಣ್ಮಕ್ಳು ಇರ್ತಾರ, ಮಕ್ಳು ಇರ್ತಾರ, ದಯವಿಟ್ಟು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ. ಒಬ್ಬ ಡಾಕ್ಟರ್ ಆದ್ರೆ 4 ಮಂದಿ ಪೇಷಂಟ್ ನೋಡ್ತಾನ, ಒಬ್ಬ ಪೊಲೀಸ್ ಆದ್ರೆ 4 ಮಂದಿ ಕಳ್ಳರನ್ನ ಹಿಡಿತಾನ, ಒಬ್ಬ ಇಂಜಿನಿಯರ್ ಆದ್ರೆ 10 ಬಿಲ್ಡಿಂಗ್ ಕಟ್ತಾನ. ಆದ್ರೆ ಒಬ್ಬ ರೈತನ ಮಗ ರೈತರಾದ್ರೆ ಇಡೀ ಜಗತ್ತಿಗೆ ದುಡಿದು ಅನ್ನ ಹಾಕ್ತಾನ. ಅವಾಗಿರುವಂತ ಶಕ್ತಿ ಯಾರಿಗೆ? ಈಗ ನನಗೂ ಒಬ್ಬರ ಮ್ಯಾಲ ಮನಸ್ಸಾಗೈತಪ್ಪ, ನೀ ಹಿಂಗಂದೆಲ್ಲ. ಯಾರು ರೈತರಂದೆಲ್ಲ ನೀನು? ಅಲ್ಲಿ ನಮ್ಮ ಮಾವು ಕುಂತಾನೋ ಟಪ್ಗಿ ಹಾಕೊಂಡು ಅಲ್ಲಿ ನಡು ಅಲ್ಲೇ ಆ ಟೇಬಲ್ ಸುತ್ತಾನಲ್ಲ, ಯಾರ ಒಬ್ರು ಅದ್ರ ಅವ ಎಟ್ ನಗತಾನ, ಕೈ ಎತ್ತಾತಾರ ಅವ ಎಟ್ ನಗತಾನ ನೋಡಲ್. ಕಾಕ ಯಾವ್ರಿಗೆ ಹೋಯ್ದಪ್ಪ? ಲಿಂಬೇನಿಗೆ. ಅವ್ರ ಮ್ಯಾಲ ಮನಸ್ಸಾಗೈತ್ ನನಗ. ಆಗಲಿಂದ ನನ್ನ ನೋಡತ್ತಾರ ಅವ್ರು. ಅದಕ್ಕ ಇಟ್ಟು ಕತ್ತಲ ನಿನ್ನ ನೋಡಿನ. ನಮಸ್ಕಾರ ರೀ. ಅವ್ರು ಹೊಡೆದಾಡತ್ತಾರ ಇಬ್ರು. ಅವ ಹಿಂದಿದ್ದ ಕಾಕ ನೋಡಲ್ಲ, ಏನು ಪುಣ್ಯ ಮಾಡಿಲ್ಲ, ನನಗ್ ಸಿಗ್ಲಿಲ್ಲ, ನಿನಗ್ ಸಿಗ್ತದ ಅಂತ. ಬ್ಯಾಡ ಅನ್ನಕ್ ನನಗೇನ್ ಕಡಿಮೆ ಆಗೈತೋಪ. ಒಂದು ಮಾತು ಹೇಳ್ತೇನ್ರಿ, ಯಾರು ತಪ್ಪು ತಿಳ್ಕೊಬೇಡ್ರಿ. ಸಂಸಾರನು ಈ ಟ್ರೈನ್ ಸಾಗಬೇಕಂದ್ರೆ ಕಂಬಿ ಹೆಂಗ 2 ಕಂಬಿ ಇರ್ತಾವಲ್ರಿ ಅಂದ್ರೆ ಟ್ರೈನ್ಗೆ, ಹಂಗ ಒಂದು ಹೆಣ್ಣು ಒಂದು ಗಂಡು ಇದ್ದಂಗನ ಸಂಸಾರ ನಡೆದೈತಿ. ಅದ್ರಾಗ ಒಂದು ಕಂಬಿ ಸರಿದ್ರು ಇಡೀ ಟ್ರೈನ ಬೀಳುತ್ತ. ಹಂಗ ಗಂಡರಾಗಲಿ ಹೆಣ್ಣರಾಗಲಿ, ಹೆಂಡತಿನಾಗಲಿ ಗಂಡನಾಗಲಿ, ಸಂಸಾರ ಬಂತಂದ್ರೆ ಇಡೀ ಸಂಸಾರನ ಮುರಿದೋಕೈತಿ. ಅದಕ್ಕೆ ದಯವಿಟ್ಟು ಇಲ್ಲಿ ಯಾರು ಹೆಚ್ಚಲ್ರಿ ಭೂಮಿ ಮ್ಯಾಗ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಂತಿಲ್ಲ ಕೂರುದೈತಿ ಜಂತಿಲ್ಲದ ಮನಿಯಾಗ. 3 ದಿನದ ಶಾಂತಿ ಮಾಡಕ್ಕೆ ಬಂದೀವಿ. ಶಾಂತಿ ಮಾಡಿ ನಮ್ಮ ಮನೆಗೆ ನಾವು ಅಲ್ಲಿ ಹೋಗ್ಬಿಡು. ಇರುತ್ತನ ನಾನು ನಂದು ಅನ್ನೋದಕ್ಕಿಂತ ಎಲ್ಲದ ನಂಬುದನ್ರೇನ. ದುಡಿದು ಬದುಕಕ್ಕೆ ಆಗ್ಲಿಲ್ಲ ಅಂದ್ರು ದಯವಿಟ್ಟು ಕೈ ಮುಗಿತಿ, ನನ್ನ ತಲೆ ಹೊಡೆದ ಯಾರು ಬದುಕಬೇಡ್ರಿ. ಇದು ನನ್ನ ಪರ್ಸನಲ್ ರಿಕ್ವೆಸ್ಟ್. ಬರ್ಲಿ ಒಂದ್ಸರಿ ಹೇಳೋದು ಏನಾರ ತಪ್ಪಿದ್ರೆ ಕ್ಷಮೆ ಇರ್ಲಿ ಅಂತ ಹೇಳ್ತಾ, ಈಗ ಥ್ಯಾಂಕ್ ಯು. ನೀವು ಬರೀ ಹಚ್ಚಕದ್ರೇನೇ ಇಲ್ಲ